ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಕ್ಲಾಸ್ 11 ಕೆಮಿಸ್ಟ್ರಿಯ ಮೊದಲನೇ ಚಾಪ್ಟರ್ ಆದಂತಹ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಕೆಲವಾರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡೋರಿದ್ದೀವಿ. ಕೆಮಿಸ್ಟ್ರಿ ಅಂತಂದರೆ ಏನು, ಕೆಮಿಸ್ಟ್ರಿಯನ್ನು ಸ್ಟಡಿ ಮಾಡುವಂತಹ ಉದ್ದೇಶ ಆದರೂ ಏನು? Chemistry is a branch of science which deals with the composition of matter, physical and chemical properties of matter and their interconversions and transformation of one phase into another ಅಂತ ಹೇಳಿ ನಾವು ಹೇಳ್ತೀವಿ. ಕೆಮಿಸ್ಟ್ರಿಗೆ ಇನ್ನೂ ನಾನಾ ರೀತಿಯ ಡೆಫಿನೇಷನ್ಗಳನ್ನು ಹೇಳ್ತಾರೆ. ಇನ್ನು ಅಪ್ಲಿಕೇಶನ್ಸ್ ಆಫ್ ಕೆಮಿಸ್ಟ್ರಿಯನ್ನು ನಾವು ಗಮನಿಸಿದ್ರೆ ಕೆಮಿಸ್ಟ್ರಿನಲ್ಲಿ ದಿನದಿಂದ ದಿನಕ್ಕೆ ಆಗ್ತಾ ಇರುವಂತಹ ಡಿಸ್ಕವರೀಸ್ ಹಾಗೂ ಇನ್ವೆನ್ಷನ್ಗಳು ನಾನಾ ಫೀಲ್ಡ್ಗಳಲ್ಲಿ ತನ್ನದೇ ಆದಂಥ ಅಪ್ಲಿಕೇಶನ್ಗಳನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್, ನಾವು ಕ್ಲಾಸ್ 11 ಹಾಗೂ ಕ್ಲಾಸ್ 12ಅಲ್ಲಿ ಓದುವಂತಹ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್. ಈ ಒಂದು ಪ್ರೋಸೆಸ್ನಿಂದ ಅಮೋನಿಯಾವನ್ನು ಪ್ರಿಪೇರ್ ಮಾಡ್ತಾರೆ. ಈ ಒಂದು ಮೆಥಡಿನ ಇನ್ವೆನ್ಷನ್ ಆಗೋದಕ್ಕಿಂತ ಮೊದಲು ಫುಡ್ ಪ್ರೊಡಕ್ಷನ್ ಹಾಗೂ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಇದ್ದಂಥ ಈಲ್ಡಿನ ಪ್ರಮಾಣ ಸಾಕಷ್ಟು ಕಡಿಮೆ ಇತ್ತು. ಡಿಸ್ಕವರಿ ಅಮೋನಿಯಾ ಪ್ರಿಪ್ರೇಷನ್ ಇನ್ ಟರ್ನ್ ನೈಟ್ರೋಜನ್ ಬೇಸ್ಡ್ ಫರ್ಟಿಲೈಸರ್ಗಳ ಮ್ಯಾನುಫ್ಯಾಕ್ಚರ್ಗೆ ಬೇಕಾದಂತಹ ಟೆಕ್ನಾಲಜಿಯನ್ನು ಹೇಳಿಕೊಡ್ತು. ಇದರಿಂದ ಫುಡ್ ಪ್ರೊಡಕ್ಷನ್ 300 to 400 ಟೈಮ್ಸ್ ಹೆಚ್ಚಾಯಿತು. ಇದು ಒಂದು ಪ್ರಪಂಚದ ದಿಕ್ಕನ್ನೇ ಬದಲಾವಣೆ ಮಾಡಿತು. ಈ ರೀತಿಯಲ್ಲಿ ಅನೇಕ ಕಾಯಿಲೆಗಳಿಗೆ ಬೇಕಾದಂತಹ ಮೆಡಿಸಿನ್ಗಳ ಡಿಸ್ಕವರಿ ಇರ್ಬೋದು, ನೊಬೆಲ್ ಕಂಡುಹಿಡಿದಂತಹ TNT ರೀತಿಯ ಎಕ್ಸ್ಪ್ಲೋಸಿವ್ಗಳ ಡಿಸ್ಕವರಿ, ಇವತ್ತು ನಾವು ಸೇವಿಸುವಂತಹ ಆಹಾರ, ಅವುಗಳ ವಿಧಗಳು, ನಾವು ಧರಿಸುವಂತಹ ಬಟ್ಟೆ, ಹೀಗೆ ಅನೇಕ ಹೊಸ ಹೊಸ ಆವಿಷ್ಕಾರಗಳು ಹೊಸ ರೀತಿಯಾದಂತಹ ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ಗೆ ಕಾರಣ ಆಗ್ತಾ ಇದೆ. ಈ ಎಲ್ಲ ರೀತಿಯ ಬೆಳವಣಿಗೆಗಳಲ್ಲಿ ಕೆಮಿಸ್ಟ್ರಿನಲ್ಲಿ ಆಗ್ತಾ ಇರುವಂತಹ ಡಿಸ್ಕವರೀಸ್ ಹಾಗೂ ಇನ್ವೆನ್ಷನ್ಗಳ ಕಾಂಟ್ರಿಬ್ಯೂಷನ್ ಕೂಡ ಸಾಕಷ್ಟು ಮಟ್ಟದಲ್ಲಿದೆ. ನಾವು ಕ್ಲಾಸ್ 11 ಹಾಗೂ ಕ್ಲಾಸ್ 12 ಕೆಮಿಸ್ಟ್ರಿನಲ್ಲಿ ಸಾಕಷ್ಟು ಕೆಮಿಸ್ಟ್ರಿಯ ಟರ್ಮ್ಗಳು, ಕಾನ್ಸೆಪ್ಟ್ಗಳು, ಲಾಗಳು ಹಾಗೂ ಇವುಗಳ ಅಪ್ಲಿಕೇಶನ್ಸ್ಗಳನ್ನು ಡೀಟೈಲ್ ಆಗಿ ಓದ್ತೀವಿ. ಈ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಯೋಚನೆ ಮಾಡಿದಾಗ ಕೆಮಿಸ್ಟ್ರಿಯ ಮೊದಲನೇ ಚಾಪ್ಟರ್ ಆದಂತಹ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ ಬರಬಹುದಾದಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಕಲಿಯೋದ್ರಿಂದ ಮುಂದಿನ ನಮ್ಮ ಕೆಮಿಸ್ಟ್ರಿಯ ಸ್ಟಡೀಸ್ಗೆ ಸಾಕಷ್ಟು ಅಡ್ವಾಂಟೇಜ್ಗಳಿದೆ. ಆದ್ದರಿಂದ ನಾವು ಈ ಒಂದು ಚಾಪ್ಟರನ್ನು ಉತ್ತಮವಾಗಿ ಕಲಿಯೋದಕ್ಕೆ ಪ್ರಯತ್ನ ಮಾಡೋಣ. ಕ್ಲಾಸ್ 11 ಕೆಮಿಸ್ಟ್ರಿಯ ಮೊದಲನೇ ಚಾಪ್ಟರ್ನ ಮೊದಲನೇ ಕಾನ್ಸೆಪ್ಟ್ ಆಗಿ ಮ್ಯಾಟರನ್ನು ಡಿಸ್ಕಷನ್ ಮಾಡೋಣ. ಮ್ಯಾಟರ್ ಅಂತಂದರೆ ಏನು? ಮ್ಯಾಟರ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈಸ್ ಸ್ಪೇಸ್. ಅಂದರೆ ಯಾವುದೇ ಒಂದು ವಸ್ತು ಮಾಸನ್ನು ಹೊಂದಿದ್ರೆ ಹಾಗೂ ಸ್ಥಳವನ್ನು ಆಕ್ರಮಿಸಿದ್ರೆ ಅಂತಹ ಎಲ್ಲ ವಸ್ತುಗಳನ್ನು ನಾವು ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಮ್ಯಾಟರ್ಗೆ ನಾವು ದ್ರವ್ಯ ಅಂತ ಹೇಳಿ ಕೂಡ ಕರಿತೀವಿ. ಅಂದರೆ ಯಾವೆಲ್ಲ ವಸ್ತುಗಳು ಸ್ಥಳವನ್ನು ಆಕ್ರಮಿಸುತ್ತೋ ಹಾಗೂ ದ್ರವ್ಯವನ್ನು ಹೊಂದಿದೆಯೋ ಅಂತಹ ಎಲ್ಲ ವಸ್ತುಗಳನ್ನು ನಾವು ಮ್ಯಾಟರ್ ಅಂತ ಹೇಳಿ ಕರಿತೀವಿ. ನಾವು ನಮ್ಮ ಸುತ್ತಮುತ್ತ ಕಂಡುಬರುವಂತಹ ವಸ್ತುಗಳನ್ನು ಗಮನಿಸಿದಾಗ ಈ ಎಲ್ಲ ವಸ್ತುಗಳು ಅಥವಾ ಮ್ಯಾಟರ್ ಏನಿದೆಯೋ ಇದು ಸಾಮಾನ್ಯವಾಗಿ 3 ಸ್ಥಿತಿಯಲ್ಲಿ ಅಥವಾ ಸ್ಟೇಟ್ನಲ್ಲಿ ಕಂಡುಬರುತ್ತೆ. ನಾವೀಗಾಗಲೇ ಕಲ್ತಿರೋ ಹಾಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಘನ, ದ್ರವ ಹಾಗೂ ಅನಿಲ ಸ್ಥಿತಿ ಅಂತ ಹೇಳಿ ಹೇಳ್ತೀವಿ. ಇದನ್ನು ಮೀರಿದಂತಹ ಪ್ಲಾಸ್ಮಾ ಸ್ಥಿತಿಯನ್ನು ಕೂಡ ನಾವು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಗಳಲ್ಲಿ ಕಾಣ್ತೀವಿ. ಹಾಗಿದ್ದರೆ ಯಾವುದೇ ಒಂದು ಮ್ಯಾಟರ್ ಸಾಲಿಡ್, ಲಿಕ್ವಿಡ್ ಹಾಗೂ ಗ್ಯಾಸ್ ಅಂತ ಹೇಳಿ 3 ಸ್ಥಿತಿಯಲ್ಲಿ ಎಕ್ಸಿಸ್ಟ್ ಆಗೋದಕ್ಕೆ ಏನು ಕಾರಣ? ಈ ಒಂದು ಕಾರಣವನ್ನು ಗಮನಿಸಿದಾಗ ಎಲ್ಲ ಮ್ಯಾಟರ್ಗಳು
ಪಾರ್ಟಿಕಲ್ಗಳಿಂದ ಆಗಿದೆ. ನಾನಿಲ್ಲಿ ಪಾರ್ಟಿಕಲ್ ಅನ್ನುವಂತಹ ಒಂದು ಕಾಮನ್ ಟರ್ಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಕಣ ಅಂತೇಳಿ ಕರಿಬೋದು. ಪಾರ್ಟಿಕಲ್ಸ್ ಅಂತಂದರೆ ಅದು ಆ್ಯಟಮ್ ಆಗಿರ್ಬೋದು, ಅಯಾನ್ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ ಆಗಿರ್ಬೋದು. ಇಂತಹ ಆ್ಯಟಮ್ಸ್ಗಳು, ಮಾಲಿಕ್ಯೂಲ್ಸ್ಗಳು, ಅಯಾನ್ಸ್ಗಳ ರೀತಿಯ ಪಾರ್ಟಿಕಲ್ಗಳು ಏನಿದೆಯೋ ಅದು ಒಂದು ಇನ್ನೊಂದರ ಸಮೀಪಕ್ಕೆ ಬಂದಾಗ ಇವುಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಎಷ್ಟಿದೆ ಹಾಗೂ ಈ ಪಾರ್ಟಿಕಲ್ಗಳಿಗೆ ಎಷ್ಟು ಎನರ್ಜಿ ಇದೆ ಅನ್ನುವಂಥ ಆಧಾರದ ಮೇಲೆ ಸಾಲಿಡ್, ಲಿಕ್ವಿಡ್ ಹಾಗೂ ಗ್ಯಾಸ್ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗತ್ತೆ. ಪಾರ್ಟಿಕಲ್ನ ನಡುವೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇದ್ದು ಪಾರ್ಟಿಕಲ್ನ ಥರ್ಮಲ್ ಎನರ್ಜಿ ಕಡಿಮೆ ಆಗಿದ್ದರೆ ಅದು ಸಾಲಿಡ್ ಸ್ಟೇಟಲ್ಲಿಯೂ, ಹಾಗೂ ಪಾರ್ಟಿಕಲ್ನ ನಡುವೆ ನೆಗ್ಲಿಜಿಬಲ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇದ್ದು ಥರ್ಮಲ್ ಎನರ್ಜಿ ಬಹಳ ಇದ್ದರೆ ಆಗ ಅದು ಗ್ಯಾಸಿಯಸ್ ಸ್ಟೇಟಲ್ಲೂ ಇರುತ್ತೆ. ಇವೆರಡರ ಮಧ್ಯದ ಸ್ಥಿತಿಯನ್ನು ನಾವು ಲಿಕ್ವಿಡ್ ಸ್ಟೇಟ್ ಅಂತೇಳಿ ಕರಿತೀವಿ. ಇನ್ನು ಸಾಲಿಡ್, ಲಿಕ್ವಿಡ್ಸ್ ಹಾಗೂ ಗ್ಯಾಸ್ಗಳ ಈ ಒಂದು ಸ್ಥಿತಿಯ ಕ್ಯಾರೆಕ್ಟರ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಸಾಲಿಡ್ಗಳಲ್ಲಿ ಪಾರ್ಟಿಕಲ್ಗಳು ಬಹಳ ಸಮೀಪದಲ್ಲಿ ಕಾಂಪ್ಯಾಕ್ಟ್ ಆಗಿ ಜೋಡಿಸಲ್ಪಟ್ಟಿರುತ್ತೆ. ಬಿಕಾಸ್ ದೇರ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್. ಹಾಗೂ ಸಾಲಿಡ್ ಸ್ಟೇಟಲ್ಲಿರುವಂತಹ ವಸ್ತುಗಳಿಗೆ ಡೆಫಿನೇಟ್ ಮಾಸ್ ಇರುತ್ತೆ, ಡೆಫಿನೇಟ್ ಶೇಪ್ ಇರುತ್ತೆ, ಹಾಗೂ ಡೆಫಿನೇಟ್ ಆದಂತಹ ವಾಲ್ಯೂಮ್ ಕೂಡ ಇರುತ್ತೆ. ನಾವು ನಮ್ಮ ಸುತ್ತ ಇರುವಂತಹ ಅನೇಕ ವಸ್ತುಗಳು ಸಾಲಿಡ್ ಸ್ಟೇಟಲ್ಲಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಲಿಕ್ವಿಡ್ ಸ್ಟೇಟಿಗೆ ಬಂದಾಗ ಪಾರ್ಟಿಕಲ್ಗಳ ನಡುವೆ ಅಷ್ಟೊಂದು ಸ್ಟ್ರಾಂಗ್ ಆದಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇಲ್ಲದೇ ಇರೋದರಿಂದ ಅವುಗಳು ಸಾಲಿಡಷ್ಟು ಕಾಂಪ್ಯಾಕ್ಟ್ ಆಗಿ ಪಾರ್ಟಿಕಲ್ಗಳ ಅರೇಂಜ್ಮೆಂಟ್ ಆಗಿರೋದಿಲ್ಲ. ಇವುಗಳ ಪಾರ್ಟಿಕಲ್ನ ನಡುವೆ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಕಡಿಮೆ ಇರೋದ್ರಿಂದಾಗಿ ಇವುಗಳು ಲೂಸ್ಲಿ ಬೌಂಡ್ ಆಗಿರುತ್ತೆ. ಹಾಗಾಗಿ ಇವುಗಳಿಗೆ ಡೆಫಿನೇಟ್ ಮಾಸ್ ಹಾಗೂ ಡೆಫಿನೇಟ್ ವಾಲ್ಯೂಮ್ ಇದ್ದರೂ ಕೂಡ ಡೆಫಿನೇಟ್ ಶೇಪ್ ಇರೋದಿಲ್ಲ. ನಾವು ಯಾವ ಕಂಟೈನರ್ನಲ್ಲಿ ಆ ಒಂದು ಲಿಕ್ವಿಡ್ಗಳನ್ನ ಇಡ್ತೀವೋ ಅದರ ಶೇಪನ್ನು ಅದು ಹೊಂದತ್ತೆ. ಇನ್ನು ಗ್ಯಾಸ್ಗಳ ಸ್ಥಿತಿಗೆ ಬಂದರೆ ಇವುಗಳಲ್ಲಿ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ ಬಹಳಷ್ಟು ನೆಗ್ಲಿಜಿಬಲ್ ಆಗಿರುತ್ತೆ. ಹಾಗಾಗಿ ಇವುಗಳಿಗೆ ಡೆಫಿನೇಟ್ ಮಾಸ್, ಡೆಫಿನೇಟ್ ಶೇಪ್ ಹಾಗೂ ಡೆಫಿನೇಟ್ ವಾಲ್ಯೂಮ್ ಇಲ್ಲ ಅಂಥೇಳಿ ನಾವು ನಿರ್ಧಾರ ಮಾಡ್ತೀವಿ. ನಮ್ಮ ಸುತ್ತಮುತ್ತ ನೋಡುವಂತಹ ವಸ್ತುಗಳಲ್ಲಿ ಅವುಗಳು ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸಿನ ಸ್ಥಿತಿಯಲ್ಲಿ ಇರುತ್ತೆ. ಮ್ಯಾಟರ್ಗಳು ಸಾಲಿಡ್, ಲಿಕ್ವಿಡ್ ಹಾಗೂ ಗ್ಯಾಸ್ ಅನ್ನುವಂತಹ ಮೂರು ಸ್ಥಿತಿಯಲ್ಲಿ ಎಕ್ಸಿಸ್ಟ್ ಆಗೋದಲ್ಲದೆ ಇವುಗಳು ಇಂಟರ್ ಕನ್ವರ್ಷನ್ ಆಗುವಂತಹ ಪ್ರೋಸೆಸ್ಗಳು ಕೂಡ ನಾವು ಅನೇಕ ಗಮನಿಸ್ತೀವಿ. ಉದಾಹರಣೆಗೆ ಒಂದು ಐಸ್ ಕ್ಯೂಬನ್ನು ಬಿಸಿಲಿಗೆ ಇಟ್ಟಾಗ ಹೊರಗಡೆ ಇರುವಂತಹ ಹೀಟ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು ಐಸ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಪ್ರೋಸೆಸ್ಸನ್ನು ನಾವು ಮೆಲ್ಟಿಂಗ್ ಅಂತೇಳಿ ಕರಿತೀವಿ, ಕರಗುವಿಕೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದೇ ಒಂದು ವಾಟರನ್ನು ನಾವು ಒಂದು ಕಂಟೈನರ್ನಲ್ಲಿ ಹೀಟ್ ಮಾಡಿದ್ರೆ ಅದು ಬಬಲ್ನ ಸಹಾಯದ ಜೊತೆಗೆ ವೇಪರ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಒಂದು ಪ್ರೋಸೆಸ್ಗೆ ನಾವು ಬಾಯ್ಲಿಂಗ್ ಅಂತೇಳಿ ಕರಿತೀವಿ ಅಥವಾ ಕುದಿಯುವಿಕೆ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಗ್ಯಾಸಿನ ಟೆಂಪರೇಚರನ್ನು ಕಡಿಮೆ ಮಾಡಿದಾಗ ನೇರವಾಗಿ ಗ್ಯಾಸಿಂದ ಸಾಲಿಡ್ ಸ್ಟೇಟಿಗೆ ಬದಲಾವಣೆ ಕೂಡ ಆಗುವಂತಹ ಪ್ರೋಸೆಸ್ಗಳಿದೆ. ಇವು ಕಡಿಮೆ ಪ್ರೋಸೆಸ್ ಇದ್ದರೂ ಕೂಡ ಈ ಒಂದು ಪ್ರೋಸೆಸ್ಗೆ ನಾವು ಡಿಪೋರ್ಷನ್ ಅಂತೇಳಿ ಕರಿತೀವಿ. ಈ ಎಲ್ಲ ಪ್ರೋಸೆಸ್ಗಳ ರೀತಿಯಲ್ಲಿಯೇ ರಿವರ್ಸಿಬಲ್ ಆದಂತಹ ಪ್ರೋಸೆಸ್ಸನ್ನು ಕೂಡ ಗಮನಿಸ್ಬೋದು. ಫಾರ್ ಎಕ್ಸಾಂಪಲ್, ಕರ್ಪೂರದಂತಹ ಸಾಲಿಡನ್ನು ಹೀಟ್ ಮಾಡಿದಾಗ ಸಾಲಿಡ್ ಸ್ಟೇಟ್ನಿಂದ ನೇರವಾಗಿ ಗ್ಯಾಸಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಈ ಒಂದು ಪ್ರೋಸೆಸ್ಸನ್ನು ನಾವು ಸಬ್ಲಿಮೇಷನ್ ಅಥವಾ ಉತ್ಪನ್ನನ ಅಂಥೇಳಿ ಕರಿತೀವಿ. ನಮ್ಮ ಮನೆಗಳಲ್ಲಿ ಬಟ್ಟೆಗಳನ್ನು ಜೋಡಿಸಿರುವಂತಹ ವಾರ್ಡ್ರೋಬಲ್ಲಿ ನ್ಯಾಪ್ತಲಿನ್ ಗುಳಿಗೆಗಳನ್ನು ಅಥವಾ ಬಾಲ್ಗಳನ್ನು ಇಟ್ಟಿರ್ತೀವಿ. ಈ ನ್ಯಾಪ್ತಲಿನ್ ಕೂಡ ನೇರವಾಗಿ ಸಾಲಿಡಿಂದ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಗ್ಯಾಸಿನ ಟೆಂಪರೇಚರನ್ನು ಕಡಿಮೆ ಮಾಡಿದ್ರೆ ಆಗ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ.
ಈ ಒಂದು ಪ್ರೋಸೆಸ್ಸನ್ನು ನಾವು ಕಂಡೆನ್ಸೇಷನ್ ಅಥವಾ ಸಾಂದ್ರೀಕರಣ ಅಂಥೇಳಿ ಕರಿತೀವಿ. ನಾವು ಬೆಳಗಿನ ಜಾವ ವಾಕ್ ಹೋಗಬೇಕಾದ್ರೆ ಅನೇಕ ಸಸ್ಯಗಳ ಎಲೆಗಳ ಮೇಲೆ ನೀರಿನ ಹನಿಗಳು ಡ್ಯೂ ಅಂತ ಏನು ಕರಿತೀವೋ ಅದು ಫಾರ್ಮೇಷನ್ ಆಗಿರುವಂಥದ್ದು ಈ ಒಂದು ಪ್ರೋಸೆಸ್ನಲ್ಲಿ ವಾಟರ್ ವೇಪರ್ಗಳು ಕಂಡೆನ್ಸ್ ಆಗಿ ಲಿಕ್ವಿಡ್ ಸ್ಟೇಟಿಗೆ ಬಂದಿರುತ್ತೆ. ಇನ್ನೊಂದು ಪ್ರೋಸೆಸ್ ಅಂತ ಹೇಳಿದ್ರೆ ಲಿಕ್ವಿಡ್ನ ಟೆಂಪರೇಚರನ್ನು ಫರ್ದರ್ ಕಡಿಮೆ ಮಾಡ್ತಾ ಹೋದರೆ ಆಗ ಆ ಒಂದು ಲಿಕ್ವಿಡ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರನ್ನು ಫ್ರೀಝರಲ್ಲಿ ಇಟ್ಟರೆ ವಾಟರ್ನಿಂದ ಐಸ್ನ ರೂಪಕ್ಕೆ ಕನ್ವರ್ಷನ್ ಆಗುತ್ತೆ. ಈ ಒಂದು ಪ್ರೋಸೆಸ್ಸನ್ನು ನಾವು ಫ್ರೀಸಿಂಗ್ ಅಂತ ಹೇಳಿ ಕರಿತೀವಿ. ಘನೀಭವನ ಅಂತ ಕನ್ನಡದಲ್ಲಿ ಕರೀತಾರೆ. ಈ ರೀತಿಯಲ್ಲಿ ಮ್ಯಾಟರ್ 3 ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗೋದು ಅಲ್ಲದೆ ಒಂದು ಫೇಸ್ನಿಂದ ಇನ್ನೊಂದು ಫೇಸಿಗೆ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಹೀಟನ್ನು ಬಿಟ್ಕೊಡೋದ್ರ ಮೂಲಕ ಒಂದು ಫೇಸ್ನಿಂದ ಇನ್ನೊಂದು ಫೇಸಿಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಪ್ರೋಸೆಸ್ಗಳು ಹಾಗೂ ಅವುಗಳ ಎಕ್ಸಾಂಪಲ್ಗಳನ್ನು ನೆನ್ಪಿಟ್ಕೊಂಡಿರಬೇಕು. ನಾವೀಗ ಫಿಸಿಕಲ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರನ್ನು ಸಾಲಿಡ್ ಲಿಕ್ವಿಡ್ ಗ್ಯಾಸನ್ನು ಡಿಸ್ಕಷನ್ ಮಾಡಿದ್ವಿ. ಇನ್ನು ಕೆಮಿಕಲ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರನ್ನು ಡಿಸ್ಕಷನ್ ಮಾಡಬೇಕು. ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ನ ಆಧಾರದ ಮೇಲೆ ಮ್ಯಾಟರನ್ನು ಪ್ಯೂರ್ ಸಬ್ಸ್ಟೆನ್ಸ್ ಹಾಗೂ ಮಿಕ್ಸ್ಚರ್ ಅಂಥೇಳಿ ವಿಭಾಗ ಮಾಡಿದ್ದಾರೆ. ಹೆಸರೇ ಹೇಳ್ತಾ ಇರೋ ಹಾಗೆ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಟೈಪ್ ಆಫ್ ಪಾರ್ಟಿಕಲ್ಸ್. ಉದಾಹರಣೆಗೆ ಒಂದೇ ರೀತಿಯ ಆಟಮ್ಸ್ಗಳಿಂದ ಅಥವಾ ಒಂದೇ ರೀತಿಯ ಮಾಲಿಕ್ಯೂಲ್ಗಳಿಂದ ಒಂದು ಮ್ಯಾಟರ್ ನಿರ್ಮಾಣ ಆಗಿದ್ದರೆ ಅಂತಹ ವಸ್ತುಗಳನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂಥೇಳಿ ಕರಿತೀವಿ. ಹೀಗೆ ಒಂದೇ ರೀತಿಯ ಆಟಮ್ಸ್ಗಳಿಂದ ಆಗಿರುವಂತಹ ವಸ್ತುಗಳನ್ನು ನಾವು ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗೂ ಒಂದೇ ರೀತಿಯಾದಂತಹ ಮಾಲಿಕ್ಯೂಲ್ಗಳಿಂದ ಆಗಿರುವಂಥ ವಸ್ತುಗಳನ್ನು ನಾವು ಕಾಂಪೌಂಡ್ ಅಂತ ಹೇಳಿ ಕರಿತೀವಿ. ನಿಮಗೆ ಈಗಾಗಲೇ ಆಟಮ್ಸ್ ಹಾಗೂ ಮಾಲಿಕ್ಯೂಲ್ಗಳ ಕಲ್ಪನೆ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಆಟಮ್ ಅಂತ ಹೇಳಿದ್ರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎಲಿಮೆಂಟ್. ಹಾಗೂ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಕಾಂಪೌಂಡ್. ಅಂದರೆ ಒಂದೇ ರೀತಿಯ ಆಟಮ್ಸ್ಗಳಿಂದ ಆಗಿರುವಂತಹ ವಸ್ತುಗಳನ್ನು ನಾವು ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗೂ ಒಂದೇ ರೀತಿಯ ಆಟಮ್ಸ್ಗಳಿಂದ ಆಗಿರೋದ್ರಿಂದ ಎಲಿಮೆಂಟ್ ಬಿಲಾಂಗ್ಸ್ ಟು ಪ್ಯೂರ್ ಸಬ್ಸ್ಟೆನ್ಸ್ ಕ್ಯಾಟಗರಿ. ಹಾಗೂ ಒಂದೇ ರೀತಿಯ ಮಾಲಿಕ್ಯೂಲ್ಗಳಿಂದ ಆಗಿರುವಂಥ ವಸ್ತುಗಳನ್ನು ಕಾಂಪೌಂಡ್ಸ್ ಅಂತ ಕರಿತೀವಿ. ಹಾಗಾಗಿ ಕಾಂಪೌಂಡ್ಸ್ಗಳು ದೇ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ನಾವು ನ್ಯಾಚುರಲ್ ಆಗಿ ಗಮನಿಸಿದ್ರೆ 92 ಟೈಪ್ಸ್ ಆಫ್ ಎಲಿಮೆಂಟ್ಸ್ಗಳಿದೆ. ಹೀಗೆ ದೊರೆಯುವಂತಹ 92 ಎಲಿಮೆಂಟ್ಸ್ ಏನಿದೆಯೋ ಅವುಗಳು ಒಂದು ಇನ್ನೊಂದರ ಜೊತೆಗೆ ಡೆಫಿನೇಟ್ ಪ್ರಪೋರ್ಷನ್ನಲ್ಲಿ ಸೇರಿದಾಗ ಕಾಂಪೌಂಡ್ಗಳಾಗತ್ತೆ. ಅಥವಾ ಒಂದಕ್ಕಿಂತ ಹೆಚ್ಚು ರೀತಿಯ ಆಟಮ್ಸ್ಗಳು ಡೆಫಿನೇಟ್ ಪ್ರಪೋರ್ಷನಲ್ಲಿ ಸೇರಿದಾಗ ಮಾಲಿಕ್ಯೂಲ್ಗಳಾಗತ್ತೆ. ಹಾಗಾಗಿ ಎಲಿಮೆಂಟ್ ಹಾಗೂ ಕಾಂಪೌಂಡ್ಗಳು ದೇ ಆರ್ ಎಕ್ಸಾಂಪಲ್ ಫಾರ್ ಪ್ಯೂರ್ ಸಬ್ಸ್ಟೆನ್ಸಸ್. ನೀವೀಗಾಗಲೇ ಹೈಡ್ರೋಜನ್ನಿಂದ ಹಿಡಿದು ಯುರೇನಿಯಂನವರೆಗಿನ ಎಲಿಮೆಂಟ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ತೀರ. ಈ ಎಲ್ಲ ಎಲಿಮೆಂಟ್ಗಳ ಸಹಾಯದಿಂದ ಕೋಟ್ಯಾಂತರ ರೀತಿಯ ಕಾಂಪೌಂಡ್ಗಳಾಗತ್ತೆ. ಈ ಕಾಂಪೌಂಡ್ಗಳ ವಿಶೇಷತೆಗಳೇನಪ್ಪ ಅಂತಂದರೆ ಆಟಮ್ಗಳು ಸೇರಿ ಮಾಲಿಕ್ಯೂಲ್ಸ್ ಆದಾಗ ಅಥವಾ ಎಲಿಮೆಂಟ್ಸ್ಗಳು ಸೇರಿ ಕಾಂಪೌಂಡ್ ಆದಾಗ ಎಲಿಮೆಂಟ್ಗಳು ಡೆಫಿನೇಟ್ ಪ್ರಪೋರ್ಷನ್ನಲ್ಲೇ ಸೇರುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕಾಂಪೌಂಡ್. ಈ ಒಂದು ವಾಟರ್ನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನುವಂತಹ ಎಲಿಮೆಂಟ್ಗಳು ಸೇರಿಕೊಂಡಿರುತ್ತೆ. 2 ಹೈಡ್ರೋಜನ್ನಿನ ಆಟಮ್ ಹಾಗೂ 1 ಆಕ್ಸಿಜನ್ನಿನ ಆಟಮ್ ಸೇರಿದಾಗ ವಾಟರ್ನ ಮಾಲಿಕ್ಯೂಲ್ ಅಥವಾ ವಾಟರ್ ಅನ್ನುವಂತಹ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾದಂಥ ವರ್ಡ್ ಏನಪ್ಪ ಅಂತಂದರೆ ಎಲಿಮೆಂಟ್ಗಳು ಡೆಫಿನೆಟ್ ಪ್ರಪೋರ್ಷನ್ನಲ್ಲಿ ಸೇರಿದಾಗ ಮಾತ್ರ ಕಾಂಪೌಂಡ್ ಫಾರ್ಮೇಷನ್ ಆಗತ್ತೆ. ಕಾಂಪೌಂಡ್ಗಳ ಇನ್ನೊಂದು ಲಕ್ಷಣ ಅಂತ ಹೇಳಿದ್ರೆ
ಕಾಂಪೌಂಡ್ಗಳು ಫಾರ್ಮೇಷನ್ ಆದಾಗ ಅವುಗಳ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ಗಳು ಎಲಿಮೆಂಟ್ಗಳ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ಗಳಿಗಿಂತ ಭಿನ್ನವಾಗಿರುವ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ವಾಟರ್ನಲ್ಲಿ ಇರುವಂಥ ಹೈಡ್ರೋಜನ್ ಆಗಲಿ ಆಕ್ಸಿಜನ್ ಆಗಲಿ ಎಲಿಮೆಂಟಲ್ ಸ್ಟೇಟಲ್ಲಿ ನೋಡಿದಾಗ ಗ್ಯಾಸ್ ರೂಪದಲ್ಲಿರುತ್ತೆ. ಆದರೆ ಇವೆರಡರ ಕಾಂಬಿನೇಷನಿಂದ ಆಗುವಂತಹ ವಾಟರ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಫ್ಯಾಕ್ಟ್ ಅಂತ ಹೇಳಿದ್ರೆ, ಆಕ್ಸಿಜನ್ ಯಾವುದೇ ಬರ್ನ್ ಆಗುವಂಥ ವಸ್ತುಗಳಿಗೆ ಸಹಾಯ ಮಾಡೋದಲ್ಲದೆ ಹೈಡ್ರೋಜನ್ ಸ್ವತಃ ಬರ್ನ್ ಆಗುವಂತಹ ವಸ್ತು ಆಗಿದೆ. ಇವೆರಡರ ಕಾಂಬಿನೇಷನ್ನಿಂದ ಆಗಿರುವಂತಹ ವಾಟರ್ ಯಾವುದೇ ಬರ್ನ್ ಆಗ್ತಾ ಇರುವಂಥ ವಸ್ತುಗಳ ಮೇಲೆ ಸುರಿದ್ರೆ ಅದನ್ನು ಆರಿಸುವಂಥ ಗುಣವನ್ನು ಹೊಂದಿದೆ. ಇದರಿಂದ ನಮಗೇನು ಗೊತ್ತಾಗತ್ತೆ? ಕಾಂಪೌಂಡ್ಗಳಲ್ಲಿ ಅವುಗಳ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆಯೋ ಅದು ಮೂಲದಲ್ಲಿ ಇರುವಂತಹ ಎಲಿಮೆಂಟ್ಗಳ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ನಿಂದ ಭಿನ್ನವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಕಾರ್ಬನ್ ನಮ್ಮ ಸುತ್ತ ನೋಡುವಂತಹ ಅನೇಕ ವಸ್ತುಗಳಲ್ಲಿ ಇರಬಹುದಾದಂತಹ ಒಂದು ಮುಖ್ಯವಾದಂಥ ಕಾಂಪೋನೆಂಟ್. ಇನ್ನು ನೈಟ್ರೋಜನ್ ನಮ್ಮ ದೇಹದಲ್ಲಿರುವಂಥ ನ್ಯೂಕ್ಲಿಕ್ ಆ್ಯಸಿಡ್ನಿಂದ ಹಿಡಿದು DNA RNAವರೆಗೆ ನೈಟ್ರೋಜನ್ನ ಪ್ರೆಸೆನ್ಸ್ ಇದೆ. ಇಷ್ಟೊಂದು ಉಪಯುಕ್ತವಾಗಿರುವಂತಹ ಇವೆರಡೂ ಎಲಿಮೆಂಟ್ಗಳು ಸೇರಿ ಆಗುವಂತಹ ಸಯನೈಡ್ ಅನ್ನುವಂತಹ ಕಾಂಪೌಂಡನ್ನು ನಾವೇನಾದರೂ ಸೇವಿಸಿದ್ರೆ 10 ಸೆಕೆಂಡ್ ಕೂಡ ಬದುಕಿರೋದಿಲ್ಲ. ಅಂದರೆ ಜೀವರಕ್ಷಕವಾದಂತಹ ಎಲಿಮೆಂಟ್ಗಳಿಂದ ಆಗಿರುವಂತಹ ಸಯನೈಡ್ಗಳಿಂದ ಜೀವ ಹರಣ ಆಗತ್ತೆ. ಅಂದರೆ ಈ ಎಲ್ಲ ಉದಾಹರಣೆಗಳನ್ನು ಗಮನಿಸಿದಾಗ ಎಲಿಮೆಂಟ್ಗಳಿಂದ ಆಗಿರುವಂತಹ ಕಾಂಪೌಂಡ್ಗಳು ಭಿನ್ನ ರೀತಿಯಾದಂತಹ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿಗಳನ್ನು ತೋರಿಸುತ್ತೆ. ಪ್ಯೂರ್ ಸಬ್ಸ್ಟೆನ್ಸ್ನ ಜೊತೆಗೆ ಕಂಡುಬರುವಂತಹ ಇನ್ನೊಂದು ವಿಧದ ಮ್ಯಾಟರ್ ಅಂತ ಹೇಳಿದ್ರೆ ಮಿಕ್ಸ್ಚರ್ಗಳು, ಮಿಶ್ರಣಗಳು. ಇವುಗಳಲ್ಲಿ ಕಂಡುಬರುವಂತಹ 2 ಅಥವಾ ಅದಕ್ಕಿಂತ ಹೆಚ್ಚು ಕಾಂಪೋನೆಂಟ್ಗಳು ಒಂದು ಇನ್ನೊಂದರ ಜೊತೆಗೆ ಕೇವಲ ಫಿಸಿಕಲ್ ಕಾಂಬಿನೇಷನ್ ಆಗಿರುತ್ತೆ. ಹಾಗೂ ಇವುಗಳನ್ನು ಯಾವುದಾದರೂ ಫಿಸಿಕಲ್ ಮೆಥಡಿಂದ ಬೇರ್ಪಡಿಸಲಿಕ್ಕೆ ಕೂಡ ಸಾಧ್ಯತೆ ಇರುತ್ತೆ. ಇಲ್ಲಿ ಕಂಡುಬರುವಂತಹ ಕಾಂಪೋನೆಂಟ್ಸ್ಗಳೇನಿದೆಯೋ ಇದು ಡೆಫಿನೇಟ್ ಪ್ರಪೋರ್ಷನ್ನಲ್ಲಿ ಮಿಕ್ಸ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಏರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಏರ್ನಲ್ಲಿ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಇನರ್ಟ್ ಗ್ಯಾಸ್ಗಳು ಬೇರೆ ಬೇರೆ ಪರ್ಸೆಂಟೇಜ್ ಕಾಂಪೋಸಿಷನಲ್ಲಿ ಸೇರಿರುತ್ತೆ. ಈ ಒಂದು ಏರನ್ನು ಟೌನಲ್ಲಿ ಇರುವಂತಹ ಏರ್ನಲ್ಲಿ ಇರುವಂಥ ಕಾಂಪೊನೆಂಟ್ಗಳನ್ನು ಮೆಷರ್ಮೆಂಟ್ ಮಾಡಿದ್ರೆ ಅಥವಾ ಒಂದು ರೂರಲ್ ಏರಿಯಾದಲ್ಲಿರುವಂತಹ ಏರ್ನ ಕಾಂಪೊಸಿಷನನ್ನು ಮೆಷರ್ಮೆಂಟ್ ಮಾಡಿದ್ರೆ ಅಥವಾ ಎವರೆಸ್ಟ್ ಮೇಲೆ ಇರುವಂತಹ ಏರ್ನ ಕಾಂಪೊನೆಂಟ್ಗಳ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇವುಗಳು ಭಿನ್ನ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಮಿಕ್ಸ್ಚರ್ ಅಂತ ಹೇಳಿದಾಗ ಇಟ್ ಈಸ್ ದ ಓನ್ಲಿ ಫಿಸಿಕಲ್ ಕಾಂಪೋಸಿಷನ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇನ್ ನಾನ್ ಫಿಕ್ಸೆಡ್ ರೇಷಿಯೋ ಆಗಿರುತ್ತೆ. ಮಿಕ್ಸ್ಚರ್ಗಳನ್ನು ನಾವು ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ತಯಾರು ಮಾಡುವಂಥ ಕಾಫಿನಲ್ಲಿ ಹಾಲು, ನೀರು, ಸಕ್ಕರೆ, ಕಾಫಿ ಪುಡಿ ಈ ರೀತಿಯಾದಂತಹ ಡಿಫ್ರೆಂಟ್ ಕಾಂಪೊನೆಂಟ್ಗಳು ಸೇರಿರುತ್ತೆ. ಈ ಕಾಂಪೊನೆಂಟ್ಗಳು ಯೂನಿಫಾರ್ಮ್ ಆಗಿ ಮಿಕ್ಸಿಂಗ್ ಆಗಿರುತ್ತೆ. ಇವುಗಳಲ್ಲಿ ನಾವು ಮೊದಲನೇ ಸಿಪ್ಪಲ್ಲಿ ಕುಡಿಯುವಂಥ ಕಾಫಿ ಹಾಗೂ ಕೊನೆ ಸಿಪ್ಪಲ್ಲಿ ಕುಡಿಯುವಂಥ ಕಾಫಿನಲ್ಲಿರುವಂಥ ಕಾಂಪೊನೆಂಟು ಒಂದೇ ಥರ ಇರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಮಿಕ್ಸ್ಚರನ್ನು ನಾವು ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂತೇಳಿ ಕರಿಬೋದು. ಇನ್ನು ಅನೇಕ ಮಿಕ್ಸ್ಚರ್ಗಳಲ್ಲಿ ಇರುವಂತಹ ಕಾಂಪೊನೆಂಟ್ಗಳು ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿಲ್ಲದೆ ಇದ್ದಾಗ ಅಂತಹ ಮಿಕ್ಸ್ಚರ್ಗಳನ್ನು ನಾವು ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಅಂತೇಳಿ ಕರಿತೀವಿ. ಸೊ ಈ ರೀತಿಯಲ್ಲಿ ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ಪ್ಯೂರ್ ಸಬ್ಸ್ಟೆನ್ಸ್ ಆ್ಯಂಡ್ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸ್ ಈಸ್ ಫರ್ದರ್ ಕ್ಲಾಸಿಫೈಡ್ ಆ್ಯಸ್ ಎಲಿಮೆಂಟ್ ಆ್ಯಂಡ್ ಕಾಂಪೌಂಡ್ ಹಾಗೂ ಮಿಕ್ಸ್ಚರ್ ಈಸ್ ಫರ್ದರ್ ಕ್ಲಾಸಿಫೈಡ್ ಆ್ಯಸ್ ಹೋಮೋಜೀನಿಯಸ್ ಮಿಕ್ಸ್ಚರ್ ಆ್ಯಂಡ್ ಹೆಟ್ರೋಜೀನಿಯಸ್ ಮಿಕ್ಸ್ಚರ್. ಕೆಮಿಸ್ಟ್ರಿಯಲ್ಲಿ ಕಂಡುಬರುವಂತಹ ಅನೇಕ ಮೆಷರ್ಮೆಂಟ್ಗಳನ್ನು ಅಳತೆ ಮಾಡಲಿಕ್ಕೆ ಬೇರೆ ಬೇರೆ ಆದಂತಹ ಮೆಷರಿಂಗ್ ಯೂನಿಟ್ಗಳನ್ನು ಹಾಗೂ ಯೂನಿಟ್ಗಳ ಸಿಂಬಲ್ಗಳನ್ನು ಬಳಸುವಂಥದ್ದು ಪ್ರಚಲಿತವಾಗಿದೆ.
ಹಿಂದಿನಿಂದ ಚಾಲ್ತಿಯಲ್ಲಿರುವಂತಹ ಕೆಲವಾರು ಸಿಸ್ಟಮ್ಗಳಂತ ಹೇಳಿದ್ರೆ CGS ಸಿಸ್ಟಮ್, FPS ಸಿಸ್ಟಮ್, MKS ಸಿಸ್ಟಮ್. ಇವುಗಳಲ್ಲಿ ಮುಖ್ಯವಾಗಿ ಲೆಂತ್, ಮಾಸ್ ಹಾಗೂ ಟೈಮನ್ನು ಬೇರೆ ಬೇರೆ ಯೂನಿಟ್ಗಳಿಂದ ಹಾಗೂ ಸಿಂಬಲ್ಗಳಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದರು. ಫ್ರಾನ್ಸ್ನಲ್ಲಿ ಡೆವಲಪ್ ಆದಂತಹ CGS ಸಿಸ್ಟಮಲ್ಲಿ ಲೆಂತನ್ನು ಸೆಂಟಿಮೀಟರಿಂದಲೂ, ಮಾಸನ್ನು ಗ್ರಾಮ್ನಿಂದಲೂ, ಟೈಮನ್ನು ಸೆಕೆಂಡ್ನಿಂದಲೂ ರೆಪ್ರೆಸೆಂಟ್ ಮಾಡ್ತಾ ಇದ್ದರು. ಹಾಗೆ ಬ್ರಿಟನ್ನಲ್ಲಿ ಡೆವಲಪ್ ಆದಂತಹ FPS ಸಿಸ್ಟಮ್ನಲ್ಲಿ ಲೆಂತನ್ನು ಫೂಟಿಂದಲೂ, ಮಾಸನ್ನು ಪೌಂಡಿಂದಲೂ ಹಾಗೂ ಟೈಮನ್ನು ಸೆಕೆಂಡಿಂದಲೂ ರೆಪ್ರೆಸೆಂಟ್ ಮಾಡ್ತಾಯಿದ್ರು. ನಂತರ ಫ್ರಾನ್ಸ್ನಲ್ಲಿ ಡೆವಲಪ್ ಆದಂತಹ MKS ಸಿಸ್ಟಮ್ನಲ್ಲಿ ಲೆಂತನ್ನು ಮೀಟರ್ನಿಂದಲೂ, ಮಾಸನ್ನು ಕಿಲೋಗ್ರಾಮ್ನಿಂದಲೂ ಹಾಗೂ ಟೈಮನ್ನು ಸೆಕೆಂಡಿಂದಲೂ ರೆಪ್ರೆಸೆಂಟ್ ಮಾಡುವಂತಹ MKS ಸಿಸ್ಟಮ್ ಡೆವಲಪ್ಮೆಂಟ್ ಆಯಿತು. ಹೀಗೆ ಲೆಂತ್, ಮಾಸ್, ಸೆಕೆಂಡ್ ಹಾಗೂ ಇನ್ನೂ ಅನೇಕ ಫಿಸಿಕಲ್ ಕ್ವಾಂಟಿಟಿಗಳನ್ನು ಡಿಫ್ರೆಂಟ್ ಆದಂತಹ ಯೂನಿಟ್ಗಳಿಂದ ಮೆಷರ್ಮೆಂಟ್ ಮಾಡುವಂಥದ್ದು ಚಾಲ್ತಿಲಿತ್ತು. ಇದರಿಂದ ಸಾಕಷ್ಟು ಬಾರಿ ಕನ್ಫ್ಯೂಷನ್ ಕೂಡ ಆಗ್ತಾ ಇತ್ತು. ಕನ್ವರ್ಷನ್ ಮಾಡುವಂತಹ ಒಂದು ಪ್ರೋಸೆಸ್ ಕೂಡ ನಡೀತಾ ಇತ್ತು. ಹಾಗಾಗಿ 1960ನಲ್ಲಿ ಫ್ರಾನ್ಸ್ನಲ್ಲಿ ಕಾಮನ್ನಾಗಿ ಬಳಸಬಹುದಾದಂತಹ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿ ಅಪ್ರೂವಲನ್ನು ಕೂಡ ಕೊಟ್ಟರು. SI ಸಿಸ್ಟಮ್ನಲ್ಲಿ ನಾವು ಬಳಸುವಂತಹ ಫಿಸಿಕಲ್ ಕ್ವಾಂಟಿಟೀಸ್, ಅವುಗಳ ಯೂನಿಟ್ಸ್ ಹಾಗೂ ಸಿಂಬಲ್ಗಳನ್ನು ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಮೊದಲನೇ ಯೂನಿಟ್ ಲೆಂತ್, ನೇಮ್ ಆಫ್ ದ SI ಯೂನಿಟ್ ಮೀಟರ್ ಹಾಗೂ ಸಿಂಬಲ್ ಸ್ಮಾಲ್ ಲೆಟರ್ M. ಹಾಗೂ ಎರಡನೇ ಫಿಸಿಕಲ್ ಕ್ವಾಂಟಿಟಿ ಮಾಸ್, ಯೂನಿಟ್ ಕಿಲೋಗ್ರಾಮ್ ಹಾಗೂ ಸಿಂಬಲ್ kg. ಟೈಮ್, ನೇಮ್ ಆಫ್ ದ SI ಯೂನಿಟ್ ಸೆಕೆಂಡ್ ಹಾಗೂ ಸಿಂಬಲ್ S. ಟೆಂಪರೇಚರ್, ಇದರ SI ಯೂನಿಟ್ ಕೆಲ್ವಿನ್, ಸಿಂಬಲ್ ಕ್ಯಾಪಿಟಲ್ ಲೆಟರ್ K. ಎಲೆಕ್ಟ್ರಿಕ್ ಕರೆಂಟ್, ಇದರ SI ಯೂನಿಟ್ ಆಂಪಿಯರ್ ಆ್ಯಂಡ್ ಯೂನಿಟ್ ಈಸ್ ಕ್ಯಾಪಿಟಲ್ A. ಲ್ಯೂಮಿನಸ್ ಇಂಟೆನ್ಸಿಟಿ, ನೇಮ್ ಆಫ್ ದ SI ಯೂನಿಟ್ ಈಸ್ ಕ್ಯಾಂಡೆಲಾ ಆ್ಯಂಡ್ ಸಿಂಬಲ್ ಈಸ್ CD. ಮತ್ತು ಸೆವೆಂತ್ ಫಿಸಿಕಲ್ ಕ್ವಾಂಟಿಟಿ ಆಫ್ ಮ್ಯಾಟರ್, SI ಯೂನಿಟ್ ಮೋಲ್ ಆ್ಯಂಡ್ ಸಿಂಬಲ್ MOL. ಈ ಎಲ್ಲ ಬೇಸಿಕ್ ಅಥವಾ ಫಂಡಮೆಂಟಲ್ ಯೂನಿಟ್ಸ್ಗಳನ್ನು ನಾವು ವಿಶೇಷವಾಗಿ ಕೆಮಿಸ್ಟ್ರಿಯಲ್ಲಿ ಬಳಸ್ತೀವಿ. ಎಸ್ಪೆಷಲಿ ಇವುಗಳಲ್ಲಿ ನಾವು ಮಾಸನ್ನು, ಟೆಂಪರೇಚರನ್ನು ಹಾಗೂ ಕ್ವಾಂಟಿಟಿ ಆಫ್ ಮ್ಯಾಟರನ್ನು ಅತಿ ಹೆಚ್ಚು ಬಾರಿ ಬಳಕೆಯನ್ನು ಮಾಡ್ತೀವಿ. ಆದ್ದರಿಂದ ಈ ಫಿಸಿಕಲ್ ಕ್ವಾಂಟಿಟಿಗಳು, ಅವುಗಳ ಯೂನಿಟ್ಗಳು ಹಾಗೂ ಸಿಂಬಲ್ ಆಫ್ ರೆಪ್ರೆಸೆಂಟೇಷನನ್ನು ಸರಿಯಾಗಿ ನೆನಪಿಟ್ಕೊಂಡಿರಬೇಕು. ಈ ಫಿಸಿಕಲ್ ಕ್ವಾಂಟಿಟಿಗಳನ್ನು ಯೂಸ್ ಮಾಡಿಕೊಂಡು ನಾವು ಇನ್ನೂ ಅನೇಕ ಫಿಸಿಕಲ್ ಕ್ವಾಂಟಿಟಿಯ ಯೂನಿಟ್ಗಳನ್ನು ಹಾಗೂ ಸಿಂಬಲ್ಗಳನ್ನು ಡಿರೈವ್ ಮಾಡ್ತೀವಿ. ಅದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಈ ರೀತಿಯಲ್ಲಿ ಡಿರೈವ್ ಮಾಡಿರುವಂತಹ ಯೂನಿಟ್ಗಳನ್ನು ನಾವು ಡಿರೈವ್ಡ್ SI ಯೂನಿಟ್ಸ್ ಅಂಥೇಳಿ ಕರಿತೀವಿ. ಇಲ್ಲಿ ನಾವು ಕೆಲವಾರು ಎಕ್ಸಾಂಪಲ್ಗಳನ್ನು ಕನ್ಸಿಡರ್ ಮಾಡೋಣ. ಈಗ ಕೆಲವು ಡಿರೈವ್ಡ್ ಯೂನಿಟ್ಗಳನ್ನು ಡಿಸ್ಕಷನ್ ಮಾಡೋಣ. ಏರಿಯಾ ಅಂದರೆ ವಿಸ್ತೀರ್ಣ, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ಗೆ ಯೂನಿಟ್ ಮೀಟರ್, ಬ್ರೆಡ್ತ್ಗೆ ಯೂನಿಟ್ ಮೀಟರ್, ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಇಸ್ ದ ಯೂನಿಟ್ ಫಾರ್ ಏರಿಯಾ. ಸಿಂಬಲಲ್ಲಿ m² ಅಂಥೇಳಿ ಬರಿತೀವಿ. ಅದೇ ರೀತಿಯಲ್ಲಿ ವಾಲ್ಯೂಮ್ ಅಂದರೆ ಗಾತ್ರ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತನ್ನು ಮೀಟರ್ನಲ್ಲಿ, ಬ್ರೆಡ್ತು ಹಾಗೂ ಹೈಟನ್ನು ಕೂಡ ಮೀಟರ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದ್ರಿಂದ m ಆಗುತ್ತೆ. ಮೀಟರ್ ಕ್ಯೂಬ್ ಅಂತ ಇದನ್ನು ಓದ್ತೀವಿ. ಇನ್ನು ಡೆನ್ಸಿಟಿಗೆ ಬಂದರೆ ಸಾಂದ್ರತೆ ಅಂತ ಹೇಳಿ ಕರಿತೀವಿ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸ್ನ SI ಯೂನಿಟ್ kg ಇದೆ, ವಾಲ್ಯೂಮ್ನ SI ಯೂನಿಟ್ ಮೀಟರ್ ಕ್ಯೂಬ್ ಇದೆ. Therefore, derived unit for density will become kg divided by meter cube. ಇದನ್ನು ನಾವು ಬರಿಬೇಕಾದ್ರೆ kg ಇಂಟು ಮೀಟರ್ ಟು ದ ಪವರ್ -3 ಅಂಥೇಳಿ ಬರಿತೀವಿ. ಹೀಗೆ ಇನ್ನೂ ಕೆಲವು ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳಿದ್ರೆ ಫಿಸಿಕ್ಸಲ್ಲಿ ಬರುವಂತಹ ವೆಲಾಸಿಟಿ.
ವೆಲಾಸಿಟಿಯ ಡೆಫಿನೇಷನ್ ಏನು ಹೇಳುತ್ತೆ? ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ. ವೆಲಾಸಿಟಿ ಅಂತ ಹೇಳಿದ್ರೆ ವೇಗ. ಇದರ ಡಿರೈವ್ಡ್ ಯೂನಿಟನ್ನು ಬರೆದಾಗ ಡಿಸ್ಪ್ಲೇಸ್ಮೆಂಟನ್ನು ಮೀಟರ್ನಿಂದಲೂ ಟೈಮನ್ನು ಸೆಕೆಂಡಿಂದನೂ ರೆಪ್ರೆಸೆಂಟ್ ಮಾಡೋದ್ರಿಂದ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸಿಂಬಲ್ ಬರಿಬೇಕಾದ್ರೆ ಮೀಟರ್ ಇಂಟು ಸೆಕೆಂಡ್ ಟು ದ ಪವರ್ -1 ಅಂಥೇಳಿ ಬರಿತೀವಿ. ಇನ್ನು ಆಕ್ಸಿಲರೇಷನ್ ವೇಗೋತ್ಕರ್ಷ ಅಂತ ಹೇಳಿದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ದೇರ್ಫೋರ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತೇಳಿ ಬರಿತೀವಿ. ವೆಲಾಸಿಟಿಯ SI ಯೂನಿಟ್ ಈಗಾಗಲೇ ನಾವು ಬರೆದಿದ್ದೀವಿ ಮೀಟರ್ ಪರ್ ಸೆಕೆಂಡ್, ಹಾಗೂ ಟೈಮಿನ SI ಯೂನಿಟ್ ಸೆಕೆಂಡ್. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ SI ಯೂನಿಟ್ ಆಫ್ ಆಕ್ಸಿಲರೇಷನ್ ವಿಲ್ ಬಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ಮೀಟರ್ ಇಂಟು ಸೆಕೆಂಡ್ ಟು ದ ಪವರ್ -2. ಅದೇ ರೀತಿಯಲ್ಲಿ ಫೋರ್ಸಿನ ಡಿರೈವ್ಡ್ SI ಯೂನಿಟ್ ಬರಿಬೇಕು ಅಂತ ಹೇಳಿದ್ರೆ ಫೋರ್ಸ್ ಈಸ್ ಡಿಫೈನ್ಡ್ ಆ್ಯಸ್ ಮಾಸ್ ಇಂಟು ಆಕ್ಸಿಲರೇಷನ್, F = ma ಅಂತ ಹೇಳಿ ಬರಿತೀವಿ. ಹಾಗಿದ್ರೆ ಮಾಸಿನ SI ಯೂನಿಟ್ kg ಇದೆ, ಆಕ್ಸಿಲರೇಷನ್ನ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಇದೆರಡನ್ನೂ ಸೇರಿಸಿದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ kg ಇಂಟು ಮೀಟರ್ ಇಂಟು ಸೆಕೆಂಡ್ ಟು ದ ಪವರ್ -2 ಅಂತಾಗತ್ತೆ. ಈ ಒಂದು ವಿಧಾನದಲ್ಲಿ ನಾವು ಫಂಡಮೆಂಟಲ್ SI ಯೂನಿಟ್ಸ್ ಅಥವಾ ಬೇಸಿಕ್ SI ಯೂನಿಟ್ಸ್ಗಳನ್ನು ಯೂಸ್ ಮಾಡಿ ಡಿರೈವ್ಡ್ SI ಯೂನಿಟ್ಗಳನ್ನು ಬರಿತೀವಿ. ಈಗ ನಾವು ಪ್ರೆಷರ್ಗೆ ಡಿರೈವ್ಡ್ SI ಯೂನಿಟನ್ನು ಬರೆದ್ರೆ ಪ್ರೆಷರ್ ಇಸ್ ಡಿಫೈನ್ಡ್ ಆ್ಯಸ್ ಫೋರ್ಸ್ ಆನ್ ಯೂನಿಟ್ ಏರಿಯಾ. ಫೋರ್ಸಿಗೆ SI ಯೂನಿಟ್ ಈಗಿನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಏರಿಯಾಕ್ಕೆ SI ಯೂನಿಟ್ ಏನಿದೆಯೋ ಅದು ಮೀಟರ್ ಸ್ಕ್ವೇರ್. ಇಲ್ಲಿ ಮೀಟರ್ ಮತ್ತು ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಂಥದ್ದನ್ನು ಬರೆದ್ರೆ kg ಡಿನಾಮಿನೇಟರಲ್ಲಿರುವಂತಹ ಎಮ್ಮನ್ನು ನ್ಯೂಮರೇಟ್ರಿಗೆ ಬರೆದ್ರೆ -1 ಪವರ್ ಬರೋ ಹಾಗೆ m ಅಂತ ಬರಿಬೇಕು, ಸೆಕೆಂಡ್ ಟು ದ ಪವರ್ -2. ದಿಸ್ ಈಸ್ ದ SI ಯೂನಿಟ್ ಫಾರ್ ಪ್ರೆಷರ್. ಈ ರೀತಿಯಲ್ಲಿ ನಾವು ಬಳಸುವಂತಹ ಫಿಸಿಕಲ್ ಕ್ವಾಂಟಿಟಿಗಳ ಹೆಸರುಗಳು, ಅವುಗಳ ಯೂನಿಟ್ ಹಾಗೂ ಸಿಂಬಲ್ಗಳು, ಅದು ಫಂಡಮೆಂಟಲ್ ಯೂನಿಟ್ ಆಗಿರಲಿ ಡಿರೈವ್ಡ್ ಯೂನಿಟ್ ಆಗಿರಲಿ, ಇವುಗಳನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರಬೇಕು. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ ಮ್ಯಾಟರ್ ಅಂತಂದ್ರೇನು, ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್ ಆನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ವಿತ್ ಎಕ್ಸಾಂಪಲ್ಸ್ ಹಾಗೂ ಡಿಫ್ರೆಂಟ್ ಫಂಡಮೆಂಟಲ್ ಯೂನಿಟ್ಸ್ ಹಾಗೂ ಡಿರೈವ್ಡ್ ಯೂನಿಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಡಿಸ್ಕಷನನ್ನು ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯ ಉಳಿದಂತಹ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.